ಆಪ್ ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರು ವಿಭಜಕ ರಾಜಕೀಯ ನಡೆಸುತ್ತಾರೆ ಎಂಬುದು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ಯಾವಾಗ ಇವರು ಮುಖ್ಯಮಂತ್ರಿ ಆದ್ರೋ ಅವತ್ತಿಂದ ಮಧ್ಯಪ್ರದೇಶವನ್ನ ಹಿಂದೂ ಮುಸಲ್ಮಾನರಿಗೆ ಹಂಚಿಬಿಟ್ಟಿದ್ದಾರೆ. ಮೊದಲನೇ ದಿನ ಮೊದಲನೇ ಆದೇಶ ನೀವು ಕೊಡ್ತೀರಿ, ಲೌಡ್ ಸ್ಪೀಕರ್ ಮೇಲೆ ನಿರ್ಬಂಧ ಹೇರಲಾಗಿದೆ. ನೋಡಿ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡುತ್ತೆ, ಈ ಶಬ್ದದ ಡೆಸಿಬೆಲ್ನ ಪ್ರಮಾಣ ಇಷ್ಟರಿಂದ ಇಷ್ಟಿರ್ಬೇಕು ಅಂತ. ನಾನದನ್ನ ಮಧ್ಯಪ್ರದೇಶದಲ್ಲಿ ಪಾಲಿಸೋದಕ್ಕೆ ಹೇಳ್ತಾ ಇದ್ದೀನಿ. ಅದರಲ್ಲೇನು ತಪ್ಪಿದೆ ಅಂತ? ನಾನು ಈ ಕಾನೂನನ್ನ ಮಾಡ್ದೋನಲ್ಲ, ಈ ಕಾನೂನು ಆಗ್ಲೇ ಇದೆ, ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಮತ್ತು ಸ್ವಾಭಾವಿಕವಾಗಿ ಅದನ್ನ ಹೇಗ್ ಜಾರಿಗೆ ತರ್ತೀನಿ ಅನ್ನೋದು ನನ್ನ ಜವಾಬ್ದಾರಿಯಾಗುತ್ತೆ. ಮತ್ತೆ ಬರೀ ಲೌಡ್ ಸ್ಪೀಕರ್ ಅಷ್ಟೇ ಅಲ್ಲ, ನಾವು ಡಿಜೆ ಕೂಡ ಬ್ಯಾನ್ ಮಾಡಿದ್ದೀವಿ. ಡಿಜೆಯ ಸೌಂಡ್ನಿಂದ ಸುಮಾರು ಪ್ರಕಾರದಿಂದ ಅದರ ಸ್ಪೀಡ್ ಏನ್ ಜಾಸ್ತಿ ಆಗುತ್ತೋ ಅದರಿಂದ ಚಿಕ್ಕ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ನಮ್ಮ ಸರ್ಕಾರ ಲಾ ಅಂಡ್ ಆರ್ಡರ್ನ ದೃಷ್ಟಿಯಿಂದ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ, ಸಮಾನತೆಯ ದೃಷ್ಟಿಯಿಂದ ನಾವು ಹೇಳಿದ್ವಿ ಸೌಂಡ್ನ ಇಷ್ಟೇ ಪ್ರಮಾಣ ಇರಬೇಕು ಅಂತ. ಅದನ್ನ ಪಾಲನೆನೂ ಮಾಡಿಸಿದ್ವಿ, ಅದ್ರ ಬಗ್ಗೆ ಗರ್ವ ಇದೆ. ಅಂದ್ರೆ ಈ ವಿಚಾರದಲ್ಲೂ ಕೂಡ ಹಿಂದೂ ಮುಸಲ್ಮಾನ್ ಅಂತ ಏನೋ ಭೇದ ಇಲ್ವಾ? ನೀವು ಆಫೀಸ್ಗೆ ಹೋಗಿ ಮೊದಲನೇ ಆದೇಶವನ್ನ ಜಾರಿಗೊಳಿಸ್ತೀರಿ, ಮಾಂಸ ಮತ್ತೆ ಮೀನಿನ ಅಂಗಡಿಗಳನ್ನ ಪರ್ಮಿಷನ್ ಇಲ್ಲದೆ ನಡೆಸೋದಿಕ್ಕಾಗಲ್ಲ. ಇದು ನೇರವಾಗಿ ಮುಸಲ್ಮಾನರ ಅಂಗಡಿಗಳೇನಿತ್ತಲ್ಲ ಅದರ ಮೇಲಾದಂಥ ದಬ್ಬಾಳಿಕೆ ಅಲ್ವಾ? ಜಗತ್ತನ್ನ ತಲೆಕೆಳಗಾಗಿ ನೋಡೋನ್ಗೆ ಜಗತ್ತು ತಲೆಕೆಳಗಾಗಿ ಕಂಡ್ರೆ ನಾನೇನ್ ಮಾಡ್ಲಿ? ನನ್ನ ಪ್ರಕಾರ ಈ ಆಹಾರದ ವಸ್ತುಗಳನ್ನ ತೆರೆದ ಜಾಗದಲ್ಲಿ ಏನಾದ್ರೂ ಇಟ್ರೆ ಅದು ಜೀವಕ್ಕೆ ಮಾರಕವಾಗುತ್ತೆ. ಹಾಗಾಗಿ ನಾವೇನ್ ಹೇಳಿದ್ವಿ, ಇದರ ನಿಯಮ ಏನಿದೆಯೋ ಅದನ್ನ ಯಾರೇ ತಿನ್ಲಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ತಿನ್ಸೋರು ಅದನ್ನ ಮುಚ್ಚಿಡ್ಬೇಕು, ಅದರ ಸುರಕ್ಷತೆಯ ವ್ಯವಸ್ಥೆ ಮಾಡಿ ಆಮೇಲೆ ತಗೊಂಡು ಹೋಗೋರು ಹೋಗ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಅದ್ರ ಪ್ರದರ್ಶನ ಯಾಕೆ ಮಾಡ್ತೀರಾ? ಈಗ ನಮ್ಮಲ್ಲಿ ತುಂಬಾ ಜನಗಳಿಗೆ ಶ್ರಾವಣ ಮಾಸ ನೋಡೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಏನ್ ನಿಯಮ ಇದೆಯೋ ಅದನ್ನ ಪಾಲನೆ ಮಾಡಿಸೋದು ನನ್ ಕೆಲ್ಸ. ಅದಕ್ಕೆ ಅದನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿಸ್ದೆ, ಬೇರೆ ಯಾವುದೇ ಭಾವನೆನೂ ಇಲ್ಲ. ಸರಿ, ಮೊಹಮ್ಮದ್ಪುರವನ್ನ ಮೋಹನ್ಪುರ ಅಂತ ಬದಲಾಯಿಸಿದ್ರ ಹಿಂದೆ ಇದ್ದಂತ ಭಾವನೆ ಏನು? ಈಗ ನಂದೇನು ಅಂತ ಭಾವನೆ ಇಲ್ಲ. ಹಾಗೆ ಆಕಸ್ಮಿಕವಾಗಿ ನನ್ನ ಹೆಸರು ಇರಬಹುದು. ಯಾವ ಮೊಹಮ್ಮದ್ಪುರದ ನೀವು ಮಾತಾಡ್ತಿದ್ದೀರೋ ಆ ಊರಲ್ಲಿ ಒಬ್ಬನು ಮೊಹಮ್ಮದ್ ಇಲ್ಲದಿದ್ರೆ ಮತ್ತೆ ನಮ್ಮಲ್ಲಿ ಕಾನೂನಿದೆ, ಆ ಊರಿನ ಜನ ಬರೆದು ಕೊಡ್ತಾರೆ, ನಮ್ಮಲ್ಲಿ ಮೋಹನ ಮುರಳಿ ಲೋಲನ ದೇವಸ್ಥಾನ ಇದೆ, ಇದನ್ನ ಮೋಹನ್ಪುರ್ ಮಾಡಿ. ನಾನಂತೂ ಕಾನೂನಿನ ಪಾಲನೆ ಮಾಡ್ತಿದ್ದೀನಿ, ಇದ್ರಲ್ಲೂ ನಾನು ಅಪರಾಧಿ ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ, ನೀವು ಮಾತು ಕೂಡ ಹಾಗೆ ಆಡ್ತಿರಲ್ಲ. ನೀವು ಹೇಳಿದ್ರಿ ಮೌಲಾನಾ ಊರಿನ ಹೆಸರನ್ನ ಬರೆಯೋದಿಕ್ಕೆ ನನ್ನ ಪೆನ್ ನಡುಗತ್ತೆ ಅಂತ. ಒಂದು ಊರಿನ ಹೆಸರು ಮೌಲಾನಾ, ಆ ಊರಲ್ಲಿ ಹಿಂದೂಗಳೇ ಇರೋದು, ಒಬ್ರು ಅಲ್ಲಿ ಮೊಹಮ್ಮದಿಯರಿಲ್ಲ. ಹಾಗಾಗಿ ಹೇಳ್ತಿರೋದು, ಅವ್ರು ಹೇಳಿದ್ರು ಈ ಮೌಲಾನಾ ಅನ್ನೋ ಹೆಸರನ್ನ ಬದಲಾಯಿಸಿ ಅಂತ. ಅಲ್ಲಿಗೆ ನಾನು ಪೋಸ್ಟ್ ಕಳ್ಸೋದಕ್ಕೆ ಲೆಟರ್ ಬರೀತಿದ್ದಾಗ ನನ್ ಮನ್ಸಲ್ಲೂ ಬರುತ್ತಲ್ವಾ ಮೌಲಾನಾ ಅಂತ ಹೇಗ್ ಬರೆಯೋದು, ಅಲ್ಲಿ ಒಬ್ರು ಮೌಲಾನಾ ಇಲ್ವಲ್ಲ ಅಂತ ಅಷ್ಟೆ. ನನ್ ಮನ್ಸಲ್ಲೂ ಅದು ಬರುತ್ತಲ್ವಾ, ಮೌಲಾನಾ ಇರ್ಬೇಕಲ್ವಾ ಅಲ್ಲಿ. ಊರಲ್ಲಿ ಒಬ್ರು ಮೌಲಾನಾ ಇಲ್ಲ, ಆದ್ರೆ ಊರಿನ ಹೆಸರು ಮೌಲಾನಾ. ಸ್ವಾಭಾವಿಕವಾಗಿ ನಮ್ಮ ಮನ್ಸಿಗೆ ಬರುತ್ತವಲ್ಲ, ಇದ್ರಲ್ಲಿ ತಪ್ಪಿದ್ರೆ ಹೇಳಿ. ನೋಡಿ, ಜನಗಳು ನೆನಪಿಸ್ತಾರೆ, ಮೋಹನ್ ಯಾದವ್ ಅವರ ಈ ಭಾವನೆ ಏನಿದೆಯಲ್ಲ ಇದು ಹಳೇದು. 8 ವರ್ಷಗಳ ಹಿಂದೆ 2017ರಲ್ಲಿ ನೀವು ಭೂಟಾನ್ ಹೋಗಿದ್ರಿ. ನೀವೇನ್ ಟ್ವೀಟ್ ಮಾಡಿದ್ರಿ? ಭೂಟಾನ್ ತುಂಬಾ ಸುಂದರವಾದ ದೇಶ, 7 ಲಕ್ಷ ಜನಸಂಖ್ಯೆ ಇದೆ, ಶಿಕ್ಷಿತರು ಮತ್ತು ಸಂಸ್ಕಾರವಂತ ಜನ ಇದ್ದಾರೆ, ಮದುವೆ ನಂತರ ಮನೆ ಅಳಿಯ ಆಗುವಂಥ ಸಂಪ್ರದಾಯ ಇದೆ. ಮತ್ತೆ ಬರೀತೀರಿ ಭೂಟಾನ್ ಮುಸ್ಲಿಂ, ಬಡತನ, ಅಪರಾಧ ಮುಕ್ತ ದೇಶ. ಅಂದ್ರೆ ಮುಸ್ಲಿಂ ಮುಕ್ತರಾದ್ರೆ ಅಪರಾಧ ಮುಕ್ತ ಅಂತ ಅರ್ಥನ? ನೋಡಿ, ಇವುಗಳ ಮಧ್ಯದಲ್ಲಿ ಕಾಮಗಳನ್ನು ಹಾಕಿದ್ದೆ ಬೇರೆ ಬೇರೆ ಐಟಮ್ಗಳಿದು. ನೀವು ಒಟ್ಟಿಗೆ ಓದಿದ್ದೀರಾ? ನಾನು ಹೇಳ್ತೀನಿ. ನೀವು ಎಲ್ಲದನ್ನೂ ಒಂದೇ ಸೆಂಟೆನ್ಸ್ ಮಾಡ್ಬಿಡ್ಬೇಡಿ. ನಾನು ಇಂಡೋನೇಷ್ಯಾಕ್ಕೆ ಹೋಗಿದ್ದೆ, ಮಲೇಷ್ಯಾಗೆ ಹೋಗಿದ್ದೆ, ಅವೆಲ್ಲ ಮುಸ್ಲಿಂ ಕಂಟ್ರೀಸು, ಸೌದಿ ಅರೇಬಿಯಾಕ್ಕೂ ಹೋಗಿದ್ದೆ. ಸೊ ಅದರರ್ಥ ಹಾಗಲ್ಲ, ನಾನು ಉಲ್ಲೇಖ ಮಾಡಿದ್ದೆ ಈ ರೀತಿಯ ದೇಶಗಳು ಇವೆ. ಅಲ್ಲಿ ನಾನು ಈ ರೀತಿ ಬರ್ದಿಲ್ಲ. ಅದರಲ್ಲಿ ನಮ್ಮ ಹಿಂದೂ ದೇಶ ಅಂತ, ಬೌದ್ಧ ದೇಶ ಅದು.
ಅದು ಬೋಧನೂ ಆಗಿರಬಹುದು. ನಾನು ಮತ್ತೆ ವಿನಂತಿ ಮಾಡ್ದೆ, ನೀವು ಈ ಭಾವನೆ ಯಾಕೆ ತರ್ತಿದ್ದೀರಾ, ನಾನು ಈ ಥರ 2 ಭಾಗವಾಗಿ ವಿಂಗಡಿಸ್ತೀನಿ ಅಂತ. ನನ್ನ ರಾಜ್ಯದಲ್ಲಿ ಇಂತಹ ಭಾವನೆ ನಾನು ಪಾಲಿಸೋದಿಲ್ಲ. ಆದ್ರೆ ಏನೇ ಇದ್ರೂ ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನನಗೇನು ತೊಂದರೆ ಇಲ್ಲ. ನನ್ನ ಉದ್ದೇಶ ಸರಿಯಾಗಿದೆ. ನೋಡಿ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಅವರು ಹೇಳ್ತಾರೆ, ನೀವು ಮಧ್ಯಪ್ರದೇಶವನ್ನ ಮುಸ್ಲಿಂ ಮುಕ್ತವನ್ನಾಗಿ ಮಾಡಬೇಕು ಅಂತಿದ್ದೀರಿ. ಮತ್ತೆ ಉದಾಹರಣೆ ಕೊಡ್ತೀನಿ. ಬುಲ್ಡೋಸರ್ ಆಕ್ಷನ್ ಆಗತ್ತೆ. ಹಾಜಿ ಶಹಜದ್ ಅಲಿ ಅವರ ಕೋಟ್ಯಾಂತರ ಪ್ರಾಪರ್ಟಿನ ಬೀಳಿಸ್ತೀರಿ. ಮತ್ತೆ ಅವ್ರಿಗೆ ನೀವು ನೋಟಿಸ್ ಕೂಡ ಕೊಟ್ಟಿರ್ಲಿಲ್ಲ. ನೋಡಿ, ಇದು ತಪ್ಪು. ಯಾರಾದ್ರೂ ಒಬ್ರು ಅಪರಾಧ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಮತ್ತೆ ಅಪರಾಧ ಮಾಡೋದ್ರ ಜೊತೆಗೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತಿದ್ದಾನೆ ಅಂತ ಅನ್ಕೊಳ್ಳಿ, ಮತ್ತ ಆ ಸಾಮ್ರಾಜ್ಯವನ್ನ ಸರ್ಕಾರಿ ಭೂಮಿಯಲ್ಲಿ ಕಟ್ತಿದ್ದಾನೆ ಅನ್ಕೊಳ್ಳಿ. ಒಬ್ಬ ರಾಜ್ಯದ ಮುಖ್ಯಸ್ಥನಾಗಿ ನಾನೇನ್ ಮಾಡ್ಬೇಕು? ಈಗ ನಿಮ್ಮ ಪ್ರಾಪರ್ಟಿ ನಿಮ್ಮ ಲ್ಯಾಂಡಲ್ಲಿರ್ಬೇಕು ತಾನೆ. ನಾವು ಕೋರ್ಟ್ ಗಮನಕ್ಕೆ ತಂದ್ವಿ, ಕೋರ್ಟ್ ಅದು ಅನೈತಿಕ ಕಟ್ಟಡ ಧ್ವಂಸ ಮಾಡಿ ಅಂತ ಹೇಳ್ತು. ಅದನ್ನ ನಾನು ಹೇಗ್ ಕಾಪಾಡೋಕ್ಕಾಗತ್ತೆ? ಅದನ್ನ ಒಡಿಲೇಬೇಕಿತ್ತು, ಹಾಗಾಗಿ ಒಡೆದ್ಹಾಕಿದ್ರು. ನೋಡಿ, ಯಾವ ಸಮಯದಲ್ಲಿ ಆಕ್ಷನ್ ಆಯ್ತಲ್ಲ, ಆಗ ಪ್ರಿಯಾಂಕಾ ಗಾಂಧಿ ಮತ್ತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಹೇಳ್ತಾರೆ ಬುಲ್ಡೋಸರ್ನಿಂದ ನ್ಯಾಯ ಸಿಗೋದಿಲ್ಲ. ನಾನು ಅದನ್ನ ಒಪ್ತೀನಿ. ಬುಲ್ಡೋಸರ್ ನ್ಯಾಯ ಅಂತ ಯಾವುದೇ ಪದ್ಧತಿ ಇಲ್ಲ. ಒಂದಂತೂ ನಿಜ, ಬುಲ್ಡೋಸರ್ನಲ್ಲಿ ನಮ್ಮ ಕಡೆಯಿಂದ ಬೇಕಾಬಿಟ್ಟಿ ಕಾರ್ಯಾಚರಣೆ ಮಾಡಿ ಅಮಾಯಕರಿಗೆ ತೊಂದರೆ ಕೊಡಬಾರ್ದು. ಆದ್ರೆ ಒಂದ್ ವೇಳೆ ಅನ್ಸಿದ್ರೆ ಆ ನ್ಯಾಯಾಲಯದ ಅನುಮತಿಯ ನಂತರ ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಗಿದೆ, ಒಂದ್ ವೇಳೆ ಆಗಿದ್ರೆ ಜಗತ್ತಿನ ಯಾವುದೇ ಶಕ್ತಿ ಬುಲ್ಡೋಸರ್ನ ತಡೆಯೋಕ್ಕಾಗಲ್ಲ. ಇದು ಖಂಡಿತ. ನೀವು ಹೇಳ್ತಾ ಇದ್ದೀರಿ ಬುಲ್ಡೋಸರ್ ನ್ಯಾಯ ಅಲ್ಲ ಅಂತ. ಕೆಲವು ದಿನಗಳಿಗೊಮ್ಮೆ ಎಕ್ಸಾಂಪಲ್ ಬರುತ್ತೆ. ಈಗೊಂದು ರೀಸೆಂಟಾಗಿ ಬಂತು. ಬೆಸ್ತರ ಪರಿವಾರದ 3 ಅಂತಸ್ತಿನ ಮನೆಯನ್ನ ನಿಮ್ಮ ಬುಲ್ಡೋಸರೇ ಬೀಳ್ಸಿದೆ. ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಅವ್ರ ಆಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಹೋದ್ರು. ಸುಪ್ರೀಂ ಕೋರ್ಟ್ ಅದು ಅನೈತಿಕ ಕಟ್ಟಡ ಅಂದಾಗ ನಾವು ಒಡಿಲೇಬೇಕಾಯ್ತು. ಆಮೇಲೆ ಅದು ಮೀನೇ ಆಗಿರ್ಲಿ ಮೊಸಳೆನೇ ಆಗಿರ್ಲಿ ಮಾಡಲೇಬೇಕಾಗುತ್ತೆ. ನೀವು ಮತ್ತೊಂದು ಮಾತನ್ನ ಹೇಳ್ತೀರಿ, ಮಧ್ಯಪ್ರದೇಶದಿಂದ ಲವ್ ಜಿಹಾದನ್ನ ತೊಲಗಿಸ್ತೀನಿ ಅಂತ. ನೋಡಿ, ಯಾವುದೇ ಜಿಹಾದ್ನಿಂದ ತೊಂದರೆನೇ ಆಗತ್ತೆ. ಜಿಹಾದ್ ಪದದ ಅರ್ಥನೇ ಸರಿಯಾಗಿಲ್ಲ. ಹಾಗಾಗಿ ಲವ್ ಜಿಹಾದ್ನ ವಿರುದ್ಧ ನಮ್ಮ ಸರ್ಕಾರ ಇದ್ದೇ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಏನು ಗೊತ್ತಿಲ್ಲದೆ ಇರೋಂತಹ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಸಿಕ್ಕಾಕ್ಸೋದು ಅಂದ್ರೆ, ಆಮೇಲೆ ಅವ್ರ ಜೀವನನ ನರಕವಾಗಿಸೋಂಥದ್ದು. ನಮ್ಮಲ್ಲಿ ಇದನ್ನ ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಇದನ್ನ ನಾವು ವಿರೋಧಿಸ್ತೇವೆ. ನೋಡಿ, ಇದೇ ವಿಚಾರವಾಗಿ ಅಖಿಲೇಶ್ ಯಾದವ್ ಅವರು ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ಮೋಹನ್ ಯಾದವ್ ಅವರು ಈ ದಾರಿಯಲ್ಲಿ ಹೋಗ್ಬಾರ್ದು. ಅವ್ರ ನನ್ನ ಜೊತೆಗೆ ಯಾವಾಗಲಾದ್ರೂ ಮಾತಾಡಿದಾಗ ಅವ್ರಿಗೆ ನಾನು ತಿಳಿಸ್ತೀನಿ ತಪ್ಪೇನು ಸರಿಯೇನು ಅಂತ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಹೇಳಿರ್ಬೋದು. ಇತ್ತೀಚೆಗೆ ನಿಮ್ಮ ಪಾರ್ಟಿ ಜನಗಳು ಅವರನ್ನ ನಮಾಜ್ವಾದಿ ಅಂತ ಕರೀತಿದ್ದಾರೆ. ನನ್ನ ಕಡೆಯಿಂದ ನಾನು ಇದ್ರ ಬಗ್ಗೆ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಯಾರೇ ಆಗಲಿ ಕಾನೂನನ್ನ ಮುರಿದ್ರೆ ಆಗ ಕಾನೂನಿನ ವ್ಯವಸ್ಥೆಯ ಪ್ರಕಾರನೇ ಅವ್ರ ವಿರುದ್ಧ ಕಾರ್ಯಾಚರಣೆ ಆಗುತ್ತೆ. ಮಧ್ಯಪ್ರದೇಶದ ಸರ್ಕಾರ ಯಾವಾಗಲೂ ಕಾನೂನಿನ ಜೊತೆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ನೀವು ಉತ್ತರ ಪ್ರದೇಶಕ್ಕೆ ಹೋದಾಗ ನೀವು ಹೇಳ್ತೀರಿ, ಒಂದೊಂದು ಮಾತು ಕೂಡ ಎದೆಗೆ ಗುಂಡಿನ ಹಾಗೆ ತಗಲುತ್ತೆ. ನೀವು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರ ಕಾಂಟೆಕ್ಸ್ಟಲ್ಲಿ ಹೇಳ್ತೀರಿ, ಹಿಂದೂಗಳನ್ನ ಹೆದರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಜನಗಳು. ನಾನು ನನ್ನ ದೃಷ್ಟಿಕೋನದಲ್ಲಿ ಹೇಳಿದ್ದೀನಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ದೇಶದಲ್ಲಿ ಯಶಸ್ವಿ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಪ್ರತಿ ಧರ್ಮದ ಜನರಿಗೂ ಸ್ವಾಭಿಮಾನದಿಂದ ಬದುಕುವಂತ ಹಕ್ಕಿದೆ. ಹಾಗಿದ್ರೆ ಹಿಂದೂಗಳಿಗೆ ಯಾಕಿರಬಾರ್ದು ಹೇಳಿ? ಇದರಿಂದ ಬೇರೆ ಧರ್ಮದವ್ರಿಗೆ ಯಾಕೆ ಬೇಜಾರಾಗಬೇಕು? ನಾನು ವೋಟಿನ ಆಧಾರದ ಮೇಲೆ ಈ ವಿಭಜನೆಯನ್ನ ಒಪ್ಪೋದಿಲ್ಲ. ಹಾಗಾಗಿ ಆ ಮಾತನ್ನ ಒಪ್ಕೊಳ್ತೀನಿ. ಹೌದು, ಪ್ರತಿ ಧರ್ಮದವರಿಗೂ ತಮ್ಮ ತಮ್ಮ ಧರ್ಮಗಳನ್ನ ಪಾಲಿಸುವಂತ ಅಧಿಕಾರ ಇರಬೇಕಾದ್ರೆ ಹಿಂದೂಗಳಿಗೂ ತಮ್ಮ ಹಕ್ಕು ಇದ್ದೇ ಇದೆ. ಯಾರೂ ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೇನು ತಪ್ಪಿದೆ? ಅಂದ್ರೆ ಮಧ್ಯಪ್ರದೇಶದಲ್ಲಿ ಮುಸಲ್ಮಾನರ ಹಿತವೂ ಕೂಡ ಸುರಕ್ಷಿತವಾಗಿದೆ. ಅದನ್ನು ಯಾರು ಕಿತ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಯಾರು ಈ ದೇಶದಲ್ಲಿ ಕಾನೂನಿನ ಜೊತೆಗೆ ನ್ಯಾಯಯುತವಾಗಿ ಧರ್ಮದ ಜೊತೆಗೆ ನಡ್ಕೊಳ್ತಾರೋ ಆ ಎಲ್ಲಾ ಧರ್ಮದವ್ರಿಗೂ ನಾವು ತೊಂದರೆ ಆಗೋಕ್ ಬಿಡೋದಿಲ್ಲ. ಯಾರಿಗೂ ಧರ್ಮದ ಆಧಾರದ ಮೇಲೆ ನಾವು ತೊಂದರೆ ಕೊಡೋದೇ ಇಲ್ಲ. ಅದಂತೂ ಶತಸಿದ್ಧ. ಆದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡೋದು ಕೂಡ ಮುಖ್ಯ. ಹಾಗಾಗಿ ಪರಸ್ಪರರು ಗೌರವ ಕೊಡೋದು ಮುಖ್ಯ ಆಗುತ್ತೆ. ಸರ್ಕಾರ ಕೂಡ ಇದನ್ನೇ ಅನ್ಕೊಳ್ಳುತ್ತೆ. ಸಾಂವಿಧಾನಿಕವಾಗಿ ಅದು ನ್ಯಾಯಯುತವಾಗಿ ನಡ್ಕೊಳ್ಳುತ್ತೆ. ನೀವು ನಿಮ್ಮ ಪಾರ್ಟಿ ಮತ್ತೆ ನಿಮ್ಮ ಬಗ್ಗೆ ನಿಮ್ಮ ವಿರೋಧಿಗಳಿಗೆ ಏನ್ ಹೇಳ್ತೀರಾ? ಬದುಕೋದಕ್ ಬಿಡಿ. ಹೇಳಿ. ನೀವು ಹೇಳಿದ್ರಲ್ಲ, ಅಜಾನ್ ಮಾಡುವಾಗ ಡೆಸಿಬಲ್ ಹೆಚ್ಚಾಗುತ್ತೆ ಅಂತ. ಕವಾಡ್ ಯಾತ್ರದಲ್ಲೂ ಸದ್ದಾಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಅಜಾನ್ನಿಂದ ತೊಂದರೆ ಆಗುತ್ತೆ ಅಂತ ನಾನು ಯಾವಾಗೂ ಹೇಳೇ ಇಲ್ಲ.
ನಾನು ಆ ರೀತಿ ಯಾವತ್ತೂ ಹೇಳೋದೂ ಇಲ್ಲ. ಲೌಡ್ ಸ್ಪೀಕರ್ ನಾನ್ ಹೇಳಿದ್ದು ಲೌಡ್ ಸ್ಪೀಕರ್ ಮತ್ತು ಡಿಜೆ ಎಲ್ಲವೂ ಒಂದೇ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಅದು ಧರ್ಮಕ್ಕೆ ಸಂಬಂಧಿಸ್ಬೇಡಿ ಅದನ್ನ. ಅದು ಹೇಗೆ ಅಂದ್ರೆ ಅವ್ರ ಭಾವನೆ ಹೇಗಿರುತ್ತೋ, ಕಾಂಗ್ರೆಸ್ನ ಜನರಿದಾರಲ್ಲ ಅವ್ರ ಮನ್ಸಿಗೆ ಹಾಗನ್ಸಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಕಾಂಗ್ರೆಸ್ಗೆ. ನಾವು ಹೇಳ್ತಿರೋದು ಪ್ರತಿ ಧರ್ಮದವರು ಕಾನೂನನ್ನ ಸಮನಾಗಿ ಪಾಲಿಸ್ಬೇಕಾಗತ್ತೆ ಅಂತ. ಇದರಲ್ಲಿ ನಾನು ಯಾವುದೇ ಭೇದ ಭಾವ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಇವಾಗ ಬಿಜೆಪಿ ಏನು ಇದು ಮಾಡ್ತೀಯೋ, ರಾಜಕೀಯ ಮಾಡ್ತಿದ್ಯೋ, ಸಂಪ್ರದಾಯದ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇದೆ. ಇವಾಗ ಈ ತರದ್ದು ಆಗ್ಬಾರ್ದು ಅಲ್ವಾ ಸರ್? ಇವಾಗ ಸಮಾಜದ ಜೊತೆಗೆ ನಡಿಬೇಕಾಗತ್ತೆ, ಸಮಾಜಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕಾಗತ್ತೆ. ಆಸ್ ಅ OBC, ಆಸ್ ಅ ಯಾದವ್, ನೀವೇನ್ ಸಮರ್ಥನೆ ಕೊಡ್ತೀರಾ? ನೀವು ಹೇಳಿ, ಭಗವಾನ್ ರಾಮನ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ನ ಆಗಿನ ಕೇಂದ್ರ ಸರ್ಕಾರ ಆಯ್ಕೆಯಾದ ರಾಜ್ಯ ಸರ್ಕಾರಗಳನ್ನು ಡಿಸ್ಕ್ವಾಲಿಫೈ ಮಾಡಿತ್ತು. ಮತ್ತೆ ಭಗವಾನ್ ರಾಮನ ವಿಷಯದಲ್ಲಿ ದೇಶದಾದ್ಯಂತ ಎಷ್ಟು ಸಲ ಅನೇಕ ಘಟನೆಗಳು ನಡೀತು. ಸರ್ಕಾರ ಯಾರ್ದಿತ್ತು? ಕಾಂಗ್ರೆಸ್ದು. ಮಾನ್ಯ ಮೋದಿಜಿಯವರ ಸರ್ಕಾರ ಬಂತು. ಮೋದಿಜಿಯವರು ಸುಪ್ರೀಂ ಕೋರ್ಟ್ನ ಆದೇಶವನ್ನ ದೇಶದಾದ್ಯಂತ ಜಾರಿಗೆ ತಂದ್ರು. ಹೇಳಿ, ದೇಶದಲ್ಲಿ ಎಲ್ಲಿ ಯಾವ ಘಟನೆ ನಡೀತು? ದೇಶ ಅಂತೂ ಅದೇ. ಸೊ ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡುತ್ತೆ. ನಾವ್ಯಾವತ್ತೂ ಅದನ್ನ ಹಿಂದೂ ಮುಸ್ಲಿಂ ದೃಷ್ಟಿಯಿಂದ ನೋಡಲ್ಲ. ಯಾವತ್ತೂ ನಾವು ಹಿಂದೂ ಮುಸ್ಲಿಂ ದೃಷ್ಟಿಯಿಂದ ನೋಡಲ್ಲ. ನೀವು ಇನ್ನೂ ಮುಂದುವರೆದು ಹೇಳಿ. ನಮಗ್ ಗೊತ್ತಿದೆ ನೀವು ಇರಾನ್, ಇರಾಕ್, ಸೌದಿ ಅರಬ್ ಹೆಚ್ಚಿನ ಮುಸ್ಲಿಂ ಕಂಟ್ರಿಗಳಲ್ಲಿ 3 ತಲಾಕ್ನ ಹಿಡ್ಕೊಂಡು ಈ ರೀತಿ ಯಾವತ್ತೂ ಸಹೋದರಿಯರಿಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ಸು ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನೇ ಬದಲಾಯಿಸ್ಬಿಡ್ತು. ಇದು ಕಾಂಗ್ರೆಸ್ನ ದೃಷ್ಟಿಕೋನ. ವೋಟ್ ಬ್ಯಾಂಕ್ಗೋಸ್ಕರ ಇದೆಲ್ಲ. ನಮ್ಮ ಸಹೋದರಿಯರು ಈಗ ಅನ್ಕೊಳ್ಳಿ, ನನ್ನ ತಂಗಿ ಮದ್ವೆಯಾಗಿ ಹೋಗ್ತಿದ್ದಾಳೆ ಅಂತ. 1-2 ವರ್ಷ ಆದ್ಮೇಲೆ ಆಕೆಗೆ 1-2 ಮಗು ಆಗುತ್ತೆ. ಆಮೇಲೆ ಅವರು ತಲಾಕ್ ಅಂದ್ರೆ ಆಕೆ ಗತಿ ಏನು, ಆಕೆ ಮಕ್ಕಳ ಗತಿ ಏನಾಗುತ್ತೆ, ಅದ್ರ ಬಗ್ಗೆ ಏನು? ಆಕೆ ಜೀವನ ಅಂತೂ ನರಕ ಆಗುತ್ತಲ್ವಾ? ಹೆಮ್ಮೆಯಿಂದ ಹೇಳ್ತೀನಿ, 40 ವರ್ಷದ ಹಿಂದಿನ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನ ಮೋದಿಯವರು ಜಾರಿಗೆ ತಂದಿದ್ದಾರೆ. ನಾನು ಕೂಡ ರೀವಾದಲ್ಲೇ ಇರೋದು, ಮತ್ತೆ ನಿಮ್ಮ ಅಳಿಯ ಕೂಡ ರೀವಾದಲ್ಲೇ ಇರೋದು. ಮಧ್ಯಪ್ರದೇಶದಲ್ಲಿ ಅಂದರೆ ರೀವಾದಲ್ಲೂ ಕೂಡ ತುಂಬ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಮತ್ತೆ ಉಜ್ಜಯಿನಲ್ಲಿ ನೀವು MLA, ಅಲ್ಲೂ ಕೂಡ ತುಂಬ ಡೆವಲಪ್ಮೆಂಟ್ ಕಾಣ್ತಿದೆ. ನಿಮ್ಮ ಇದರಲ್ಲಿ ಅದೇ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಬರೀ ಅಲ್ಲಿ ಕೇಳ್ತಾ ಇರೋದು ನಿಮ್ಮಲ್ಲಿ ಮತ್ತೆ ಅತ್ತೆ ಊರನ್ನೇ ಮಾಡ್ತೀರಾ, ಇಲ್ಲ ಬೇರೆ ಕಡೆನೂ ಏನಾದರೂ ಮಾಡ್ತೀರಾ? ಇದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಯಾವಾಗಿಂದ ನಮ್ಮ ಸರ್ಕಾರ ಬಂದಿದೆಯೋ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇವೆ ಅನ್ನೋದು. ಇಂಡಸ್ಟ್ರಿ ಕಾನ್ಕ್ಲೇವ್ ಮೊದಲನೇ ಬಾರಿಗೆ ರೀವಾದಲ್ಲೂ ಆಯಿತು, ಜಬಲ್ಪುರಲ್ಲಾಯ್ತು, ಸಾಗರಲ್ಲಾಯ್ತು, ಗ್ವಾಲಿಯರ್ಲಲ್ಲಾಯ್ತು, ನರ್ಮದಾಪುರಂ, ಕೊನೆಗೆ ಸರ್ಡಾಲ್ ಅಂತ ಜಾಗದಲ್ಲೂ ಆಯಿತು. ನಿಮ್ಮ IT ಪಾರ್ಕ್ನ ಪ್ರಾರಂಭ ಕೂಡ ನಮ್ಮ ಸರ್ಕಾರದಿಂದನೇ ಆಗಿದ್ದು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ನಮ್ಮ ಮಧ್ಯಪ್ರದೇಶದಲ್ಲಿ ಒಂದು. ನಿಮಗೆ ಸಂಖ್ಯೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. 1956ರಿಂದ 2003ರವರೆಗೂ ಮಧ್ಯಪ್ರದೇಶದಲ್ಲಿ ಬರೀ 5 ಮೆಡಿಕಲ್ ಕಾಲೇಜ್ಗಳಿದ್ವು. ನಾವು ಒಂದೇ ವರ್ಷದಲ್ಲಿ 5 ಮೆಡಿಕಲ್ ಕಾಲೇಜ್ಗಳನ್ನ ಮಾನ್ಯ ಮೋದಿಜಿಯವ್ರ ಕೈಯಿಂದ ಲೋಕಾರ್ಪಣೆ ಮಾಡಿದ್ವಿ. ಸೊ ಇದು ಡೆವಲಪ್ಮೆಂಟ್ನ ವೇಗ. ನಂದೊಂದು ಪ್ರಶ್ನೆ ಇದೆ. ಹೇಗ್ ಮೋದಿಯವ್ರ ಹೆಸರು ಮೋದಿನೋ, ಮತ್ತೆ ಇಬ್ರು CM ಹಾಗೆ ಸೆಲೆಕ್ಟ್ ಆಗಿದಾರಲ್ಲ, ನಮ್ಮ ಒಡಿಶಾ CM ಇದಾರಲ್ಲ ಮೋಹನ್ ಮಾಜಿ, ಮತ್ತೆ ನಿಮ್ ಹೆಸರು ಮೋಹನ್ ಯಾದವ್. ಅದೇ ರೀತಿ ನಮ್ಮ ಒಡಿಶಾದ ಪ್ರದೇಶ ಅಧ್ಯಕ್ಷ ಅವರು ಎಲೆಕ್ಟ್ ಆಗಿರೋರು ಮನಮೋಹನ್ ಸಾಮಲ್. ಇದರ ರಹಸ್ಯ ಏನು? ಅವ್ರು ಕೇಳ್ತಾ ಇದ್ದಾರೆ, ಹುಡುಕಿ ಮೋಹನ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಿದ್ದಾರಾ ಅಂತ. ನೋಡಿ, ಇದ್ರ ಬಗ್ಗೆ ನನಗೇನ್ ಹೇಳಬೇಕು ಅಂತ ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ. ಭಗವಂತ ಶ್ರೀಕೃಷ್ಣನ ಹೆಸರನ್ನ ಮನೆಯಲ್ಲೂ ಬಳಸಲಾಗ್ತಾ ಇದೆ. ನಮ್ಮ ತಂದೆ ತಾಯಿ ಕೂಡ ಅದಕ್ಕೆ ಬೆಲೆ ಕೊಟ್ಟಿದ್ರು ಅನ್ನೋದು ಖುಷಿ ಆಗ್ತಿದೆ.